ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ, ಹಾಗೆ ಎಲ್ಲ ವಿಧವಾದಂಥ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಬೇಡಿಕೊಳ್ತಾ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಈ ದಿನ ಪುಷ್ಯ ನಕ್ಷತ್ರವಿದೆ. ಗುರುವಾರಗಳಂದು ಪುಷ್ಯ ನಕ್ಷತ್ರ ಬಂದರೆ ಗುರುಪುಷ್ಯ ಯೋಗ, ಹಾಗೆ ಹಣಕಾಸು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಸುಸಂದರ್ಭ, ಮುಹೂರ್ತ ಭಾಗದಲ್ಲಿ ಒಳ್ಳೆಯದು ಎಲ್ಲವನ್ನು ನೋಡ್ತೀವಿ. ಬುಧವಾರಗಳಂದು ಪುಷ್ಯ ನಕ್ಷತ್ರ ಬಂದಿದೆ. ಬುಧವಾರನ ಪುಷ್ಯ ನಕ್ಷತ್ರ ಬಂದರೆ ಏನು ಫಲಗಳ ಲಾಭವನ್ನು ತಗೋಬೋದು ನಾವು? ಪುಷ್ಯ ನಕ್ಷತ್ರ ಅಂದರೆ ನಿಮಗೆ ಗೊತ್ತಿರಬೇಕು, ಇದು ಒಂದು ಪೋಷಣೆಯ ನಕ್ಷತ್ರ, ನರೀಶಿಂಗ್ ಅಂತ ಕರಿತೀವಿ. ಪುಷ್ಯ ನಕ್ಷತ್ರದವರು ನೋಡಿ ಎಲ್ಲರನ್ನ ಕೇರ್ ಮಾಡ್ತಕ್ಕಂಥದ್ದು, ಹಾಗೆ ಹೀಗೆ ಸಂತೋಷ, ಅವ್ರು ವಿಚಾರಿಸ್ಕೊಳ್ಳೋದು, ಹೇಗಿದ್ದೀರಾ, ಏನು ಎತ್ತ ಎಲ್ಲ ವಿಚಾರಿಸ್ಕೊಳ್ತಾರೆ. ಪುಷ್ಯ ನಕ್ಷತ್ರ ಒಂದು ರೀತಿಯಾಗಿ ತಾಯಿಯ ಧರ್ಮದ ಗುಣ ಇರುತ್ತೆ. ಆ ಪುಷ್ಯ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರ ಬುಧವಾರಗಳಂದು ಬಂದಾಗ ಯಾವ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿಕೊಂಡ್ರೆ ಮಕ್ಕಳ ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ಅತ್ಯಂತ ಶುಭದಾಯಕವಾಗಬಹುದು, ಹೇಗೆ ಯಾವ ರೀತಿ ಇರತಕ್ಕಂಥದ್ದು ಇರ್ತದೆ. ಈ ನಕ್ಷತ್ರದಿಂದ ನಕ್ಷತ್ರಗಳೊಂದು ಯಾವ ಒಂದು ಕೆಲಸಗಳನ್ನು ಮಾಡ್ತಾ ಬಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಮನಃಶಾಂತಿಯ ಲಭ್ಯವಾಗ್ತದೆ. ವಿದ್ಯಾಭ್ಯಾಸ, ಮನಃಶಾಂತಿ ಎರಡೂ ಕೂಡ ಪ್ರಶಸ್ತವಾಗಿರ್ತಕ್ಕಂಥ ವಿಚಾರ. ಏನು ಯಾವ ರೀತಿ ಯಾವ ವಿಚಾರವನ್ನು ನಾವು ಮಾಡ್ಕೋಬೇಕಾಗ್ತದೆ, ಯಾವ ಒಂದು ವಿಧಾನಗಳನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ, ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸುದಿನ ಬುಧವಾರಗಳಂದು ಪುಷ್ಯ ನಕ್ಷತ್ರ ಬಂದರೆ ಅಬ್ಸಲ್ಯೂಟ್ಲಿ ನಿಮ್ಮ ಮನಃಶಾಂತಿ, ಎಕ್ಸ್ಪೆಷಲಿ ಮನಃಶಾಂತಿ. ಯಾರು ಅಶಾಂತವಾಗಿದ್ದಾರೆ, ನನ್ನ ಗುರುಗಳೇ ನನ್ನ ಮನಸ್ಥಿತಿನೇ ಸರಿ ಇಲ್ಲ, ಡೂ ದಿಸ್ ವರ್ಕ್, ಈ ಕೆಲಸಗಳನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿ ಅಬ್ಸಲ್ಯೂಟ್ಲಿ ಮನಃಶಾಂತಿ ಸಿಕ್ಕೇ ಸಿಗುತ್ತೆ. ಒಬ್ಬ ಪರಿಪೂರ್ಣವಾಗಿ ಮನುಷ್ಯರಾಗಿ ಬೆಳೀತಾರೆ. ಅದು ಹೇಗೆ, ಯಾವ ರೀತಿ ತಿಳಿಸ್ಕೊಡ್ತೇನೆ, ಖಂಡಿತ ನೋಡೋಣ. ಮೊದಲು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅದಕ್ಕಿಂತ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಬುಧವಾರ ಈ ದಿನ ಪ್ರಥಮ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ ವಜ್ರಯೋಗ, ಭವ ಹಾಗೆ ಬಾಳವ ಕರ್ಣ ಇರ್ತಕ್ಕಂಥ ಸಂದರ್ಭ. ಚಂದ್ರ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 13 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 32 ನಿಮಿಷದಿಂದ 9 ಗಂಟೆ 12 ನಿಮಿಷ ಬೆಳಗಿನವರೆಗೂ. ಗುಳಿಕ ಕಾಲ ಕೂಡ ಬೆಳಗ್ಗೆ 10 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ. ಹಾಗೆ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 53 ನಿಮಿಷದವರೆಗೆ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ, ಇದು ಸಹಿತವಾಗಿ ಸಂಜೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 25 ನಿಮಿಷದವರೆಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ? ಪುಷ್ಯ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಅಶಾಂತಿ ಕಾಡುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ, ನಷ್ಟ ಇರ್ತಕ್ಕಂಥ ದಿನವಾಗ್ತದೆ. ಜೊತೆಗೆ ಹಲವಾರು ತಪ್ಪು ನಿರ್ಧಾರಗಳು ಕೆಲವೊಮ್ಮೊಮ್ಮೆ ಸಮಸ್ಯೆಗಳನ್ನು ಮಾಡುತ್ತೆ. ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ನೀವು ಕೂಡ ಮನಃಶಾಂತಿ ಅಷ್ಟು ಸದೃಢವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ವಿಕೋಪಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ ಮೇಷರಾಶಿಯವರಿಗೆ ಬರುತ್ತೆ. ಮನೆಯಲ್ಲಿ ಸುಖ ಶಾಂತಿ ಸಿಗಲ್ಲ. ಬಿಡಪ್ಪ, ಯಾವನ ಬೇಡ, ಎಲ್ಲ ದೂರ ಹೋಗ್ಬೇಡ ಅಂತ ಅನ್ಸುತ್ಬಿಡುತ್ತೆ. ಸಾಧ್ಯವಾದಷ್ಟು ಕೂಡ ಮೇಷರಾಶಿ ಆಧ್ಯಾತ್ಮಿಕವಾಗಿ ಆಲೋಚಿಸಿ ಶಾಂತ ಚಿತ್ತರಿಂದ ಇರಿ.
ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಸ್ವಲ್ಪ ಶುಭದಾಯಕವಾಗ್ತದೆ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಅಟ್ಲೀಸ್ಟ್ ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ. ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಸ್ವಲ್ಪ ಹಿನ್ನಡೆ ಇದೆ, ಅಷ್ಟು ಉತ್ತಮತೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು ಬೇಡ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆಯ ನಿರ್ಧಾರಗಳು ಶುಭದಾಯಕವಾಗ್ತದೆ, ಒಳ್ಳೆಯ ನೆಮ್ಮದಿಯನ್ನು ಕೊಡುತ್ತೆ. ಇಲ್ಲಾಂದರೆ ಖಂಡಿತ ಸಮಸ್ಯೆ ಮಾಡಬಾರ್ದು. ವೃಷಭ ರಾಶಿಯವರ ಫಲಾಫಲ, ಜಸ್ಟ್ ವೃಷಭ ರಾಶಿಯವ್ರಿಗೆ ಒಂದು ಸಾತ್ವಿಕವಾಗಿರ್ತಕ್ಕಂಥ ಪ್ರಯತ್ನ ಲಾಭ, ಮಾತಿನಿಂದ ಲಾಭ, ಮೀಡಿಯೇಷನಿಂದ ಲಾಭ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಲಾಭ, ಸಹೋದರರಿಂದ ಲಾಭ, ಖಂಡಿತವಾಗಿ ಲಾಭವಿದೆ. ವೃಷಭ ರಾಶಿ ಜಸ್ಟ್ ನೀವು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡಬೇಕಾಗಿರ್ತಕ್ಕ ಏಕೈಕ ಕೆಲಸ ಸಮಾಧಾನ. ಇದೊಂದೇ ನಿಮಗೆ ಇವತ್ತಿನ ಅಲಂಕಾರವಾಗಿರ್ತಕ್ಕಂಥ ಒಂದು ದಿನ. ಈ ಸಮಾಧಾನವೇ ಅಲಂಕಾರ. ನಿಮಗೆ ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ. ಯಾವುದೇ ಕಾರ್ಯಕ್ಷೇತ್ರದಲ್ಲಾಗಿರ್ತಕ್ಕಂಥವ್ರು ಆಗಿರ್ಬೋದು, ಮ್ಯಾಕ್ಸಿಮಮ್ ಟು ವೆರಿ ಗುಡ್. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗ್ತದೆ. ಹಾಗೂ ಕೆಲಸದಲ್ಲಿ ಒತ್ತಡವಿದ್ದರೂ ಕೂಡ ಸ್ವಲ್ಪ ಶುಭದಾಯಕವಾಗಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಕೀಲು ನೋವು, ಕಾಲು ನೋವು ಕಾಣಿಸ್ಕೊಳ್ತಕ್ಕಂಥ ಸಂದರ್ಭ ಬರುತ್ತೆ. ಬಟ್ ಅಧಿಕಾರದ ಮನೋಭಾವ ಇರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸುತ್ತೆ. ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗ್ತದೆ. ಬಟ್ ಒನ್ ಥಿಂಗ್, ಮಿಥುನ ರಾಶಿಯವರು ಸಾಲ ಮಾಡಬೇಡಿ. ದಿನ ಏನಾದರೂ ಸಾಲಕ್ಕೆ ಮೊರೆ ಹೋದರೆ ದೀರ್ಘಕಾಲವಾಗಿರ್ತಕ್ಕಂಥ ಸಾಲವಾಗಿಬಿಡುತ್ತೆ. ಇದೊಂದು ನೆನಪಿಟ್ಕೋಬೇಕು. ಮಿಥುನ ರಾಶಿ ಸಾಲಕ್ಕೆ ಕೈ ಚಾಚಲೇಬೇಡಿ. ದಿನ 200% ಸಮಸ್ಯೆ ಬಂದು ಮಾಡುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಿ. ಇನ್ನಿತರ ವಿಚಾರಗಳು ಒಂದು ಸಾಧಾರಣವಾಗಿರುತ್ತೆ. ಕುಟುಂಬದ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಂಡು ಬಂದರೂ ಕೂಡ ಉಪಶಮನವಾಗಿಬಿಡುತ್ತೆ. ಸಾಧ್ಯವಾದಷ್ಟು ನೀವು ಮಿಥುನ ರಾಶಿ ಶಿವನ ಪ್ರಾರ್ಥನೆ ಅತಿ ಅವಶ್ಯಕ. ಕಟಕ ರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ಕಟಕ ರಾಶಿಯವರಿಗೂ ಕೂಡ ಒಂದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣ ಬರ್ತದೆ. ಸಣ್ಣ ಪುಟ್ಟ ತಂದೆಯ ಮಕ್ಕಳ ವ್ಯಾಜ್ಯಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಎಲಸ್ಟೈಸ್ ಮಾಡಬೇಡಿ. ನಾನು ಏನು ಮಾಡಿದೆ, ಹಾಗೆ ಮಾಡಿದೆ, ಇದನ್ನು ಬಿಡುಬಿಡಬೇಕು. ಸೊ ಆದಷ್ಟು ಕಟಕ ರಾಶಿ ತಂದೆಯ ಮಕ್ಕಳ ಬಾಂಧವ್ಯ ಕೆಡದಾಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಯಾರು ಕಟಕ ರಾಶಿಯಲ್ಲಿದ್ದಾರೋ ಸ್ವಲ್ಪ ಸೋಂಬೇರಿತನದಿಂದ ಕೆಲವೊಂದು ಅವಕಾಶಗಳನ್ನು ನೀವೇ ದೂರ ಮಾಡ್ಕೊಂಡ್ಬಿಡ್ತೀರ. ಪ್ರಯಾಣ ಯಾರಾದರೂ ವಿದೇಶ ಅಥವಾ ಹೊರರಾಜ್ಯ ಪ್ರಯಾಣಗಳಲ್ಲಿ ಬಯಸಿದ್ದೇ ಆದಲ್ಲಿ ಬ್ಯೂಟಿಫುಲ್ ಡೇ ಆಗಿ ವರ್ಕ್ ಆಗ್ತದೆ. ಸ್ವಲ್ಪ ಸೋಂಬೇರಿತನ ದೂರ ಮಾಡಿ. ವಿದ್ಯಾರ್ಥಿ ವರ್ಗದವ್ರಿಗೆ ಅಷ್ಟು ಉತ್ತಮತೆ ಇಲ್ಲ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗೆ? ಇದ್ದಕ್ಕಿದ್ದ ಹಾಗೆ 12 ಮನಿ ನೀವು ಸಂಪಾದನೆ ಮಾಡಲಿಲ್ಲದೆ ಇರತಕ್ಕಂಥದ್ದು ಆಶ್ಚರ್ಯವಾಗಿ ಬರ್ಬೋದು. ಹಾಗೆ ಸಂಕಷ್ಟಗಳು ಕೂಡ ಬರ್ತದೆ. ಕೆಲಸದಲ್ಲಿ ಒತ್ತಡದ ವಾತಾವರಣ ಇರ್ತದೆ. ಹಾಗೆ ಸಂಗಾತಿಯಿಂದ ಕೂಡ ಕ್ಲಾಶಸ್ಗಳು ಬರಬಹುದು. ಬಟ್ 12 ಮನಿ ತುಂಬ ಸಾಧ್ಯತೆವಾಗಿರೋದ್ರಿಂದ ನಿಮಗೆ ಸಂಪಾದನೆ ಮಾಡಲಿರತಕ್ಕಂಥ ಹಣ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಬಟ್ ಒತ್ತಡದ ವಾತಾವರಣ ಇರುತ್ತೆ. ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಆರೋಗ್ಯ ಕೂಡ ವ್ಯತ್ಯಾಸಗಳು ಕಂಡು ಬರುತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳಿ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ ನೋಡಿ? ಕನ್ಯಾ ರಾಶಿಯವರಿಗೆ ಯಾವಾಗಲೂ ಸದಾ ಚಿತ್ತತೆ ಇರತಕ್ಕಂಥದ್ದು ತನ್ನ ವ್ಯಾಪಾರ ವಹಿವಾಟುಗಳು ಅಥವಾ ಪಾರ್ಟ್ನರ್ಶಿಪ್ಸು, ವ್ಯಾಪಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಇದೇ ಆಲೋಚನೆಗಳು ಜಾಸ್ತಿ ಬರುತ್ತೆ. ಶತ್ರುವಿನ ಮೇಲೆ ಹೇಗೆ ವಿಜಯವನ್ನು ಸಾಧಿಸಬೇಕು ಅಂತಕ್ಕಂಥ ಮನೋಭಾವನೆ ಬಂದುಬಿಡುತ್ತೆ. ಹಾಗೆಯೇ ಶತ್ರುಗಳು ಕೂಡ ಕೆಲವೊಂದು ಬಾರಿ ನಿಮಗೆ ಸಮಸ್ಯೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಉಂಟಾದರೂ ಸಹಿತ ಕೊನೆಯಲ್ಲಿ ಸಂಧಾನಕ್ಕೆ ಬಂದುಬಿಡ್ತಾರೆ. ಆಫ್ಕೋರ್ಸ್ ಈ ಥರ ಆಯಿತು ಕನ್ಯಾ ರಾಶಿ, ಏನಾದರೂ ಒಂದು ಸ್ವಲ್ಪ ಓಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಇಂತಕ್ಕಂಥ ಮನೋಭಾವತೆ ಬಂದುಬಿಡುತ್ತೆ. ನಥಿಂಗ್ ಟು ವರಿ. ಇವೆಲ್ಲ ವಿಚಾರಗಳು ಈ ದಿನ ನಡೀತಕ್ಕಂಥದ್ದೇ ತುಂಬ ಜಾಸ್ತಿ ಇದೆ. ಕನ್ಯಾ ರಾಶಿಯವರು ಭಾಳ ವಿಶೇಷವಾಗಿರ್ತಕ್ಕಂಥ ದುರ್ಗಾ ದೇವರ ಆರಾಧನೆಯನ್ನು ಮಾಡ್ಕೊಂಬನ್ನಿ. ಮ್ಯಾಕ್ಸಿಮಮ್ ಗುಡ್ ಆಗಿಬಿಡುತ್ತೆ. ಹಾಗೆ ತುಲಾ ರಾಶಿಯವರ ಫಲಾಫಲ ಹೇಗೆ?
ಖಂಡಿತ ಹೇಳ್ತೀನಿ, ತುಲಾರಾಶಿಯವರಿಗೆ ಸ್ವಲ್ಪ ಬಾಧೆ ಇರತಕ್ಕಂಥ ದಿನ. ಶತ್ರು ಬಾಧೆ, ಕೆಲಸದಲ್ಲಿ ಬಾಧೆ ಇವೆಲ್ಲ ಕಂಡು ಬರುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಆದ್ದರಿಂದ ದೂರ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರ್ಬೋದು. ಕೆಲಸದ ನಿಮಿತ್ತ ಅದು ಕೂಡ ಅಷ್ಟು ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಬಟ್ ಅಧಿಕಾರದ ಮನೋಭಾವ ಇರ್ತಕ್ಕಂಥ ದಿನವಾದರೂ ಸಹಿತ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ಕಾಣ್ತಾ ಇದೆ. ಯಾವುದೇ ವ್ಯಾಜ್ಯಗಳಿಗೆ ಜಾಸ್ತಿ ಎಡೆ ಮಾಡಿಕೊಡ್ಬೇಡಿ. ಅಂದರೆ ಅರ್ಥಾತ್ ವ್ಯಾಜ್ಯಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಉತ್ತಮ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೀವು ಸಹಿತವಾಗಿ ಸಾಲಗಳನ್ನು ಮಾಡಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ತಲೆ ಇಟ್ಕೊಳ್ಳಿ. ಸಾಲಕ್ಕೆ ಕೈ ಚಾಚಲೇಬೇಡಿ ಇದನ್ನು, ಇಲ್ಲಾಂದ್ರೆ ದೀರ್ಘವಾಗಿರ್ತಕ್ಕಂಥ ಸಾಲವಾಗ್ಬಿಡುತ್ತೆ. ಬಿ ಕೇರ್ಫುಲ್. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ತುಲಾರಾಶಿಯವ್ರಿಗೆ. ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಅಲ್ಲಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ, ಅಥವಾ ಎಳ್ಳಿನ ಪದಾರ್ಥಗಳನ್ನು ಹಂಚತಕ್ಕಂಥದ್ದು ಭಾಳ ಅವಶ್ಯಕ. ವೃಶ್ಚಿಕ ರಾಶಿಯ ಫಲಾಫಲ ಹೇಗೆ? ಸೊ ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ಯಾವ ಕೆಲಸನೂ ಮಾಡಲ್ಲ. ಸೋಂಬೇರಿತನದಿಂದ ಸುಮ್ಮನೆ ಕೂತ್ಕೊಳ್ತೀರ. ಅವಕಾಶಗಳು ಬಂದ್ರೂ ಬಿಡಪ್ಪ ಮಾಡೋಣ, ಯಾವಾಗಲೂ ನಿದ್ದೆ ಇರ್ತದೆ. ಕೆಲಸದಲ್ಲೂ ಕೂಡ ಅಷ್ಟು ಆಸಕ್ತಿ ಇಲ್ಲದಲ್ಲೇ ಇರತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ. ಪ್ರಯಾಣಗಳು ಎಲ್ಲ ಹೋಗಬೇಕು, ಏನೋ ಮಾಡಬೇಕು ಅಂದರೆ ಬಿಡಪ್ಪ ಇವತ್ತು ಹೋಗೋಣ, ಸೋಂಬೇರಿತನದಿಂದ ನಷ್ಟ. ಹಣಕಾಸು ವಹಿವಾಟುಗಳು ಕೂಡ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥದ್ದಿದೆ. ಗೆಳೆತನದಲ್ಲಿ ಸ್ವಲ್ಪ ಬಿರುಕು ಬೀಳ್ತಕ್ಕಂಥ ಸನ್ನಿವೇಶ ಇದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಬಿಸ್ನೆಸ್ ವರ್ಗದವ್ರಿಗೆ ಒಂದು ಸಾಧಾರಣತೆ ಇರುತ್ತೆ. ಧನುರಾಶಿಯ ಫಲಾಫಲ ಹೇಗೆ? ಸೊ ಧನುರಾಶಿಯವರು ವಿದ್ಯಾರ್ಥಿಗಳಿಗೆ ಖಂಡಿತ ಹಿನ್ನಡೆ ಇದೆ. ಮನಸ್ಥಿತಿ ಉತ್ತಮತೆ ಇರೋದಿಲ್ಲ. ಯಾವಾಗಲೂ ಕೋಪದ ವಾತಾವರಣ ಇರ್ತದೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಮನೆಯಲ್ಲೂ ಕೂಡ ಕಿರಿಕಿರಿ ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಭೂಮಿಯ ಯೋಗವಿದೆ. ಖಂಡಿತ ಭೂಮಿ ತಗೊಳ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಮಂದಗತಿಯ ಒಂದು ಪ್ರವೃತ್ತಿ ನಡೀತದೆ. ಈ ಮಾಡಿದ್ದೇ ಮಾಡೋ ಅಂತಕ್ಕಂಥದ್ದೇ ಧನುರಾಶಿಗೆ ತೋರಿಸುತ್ತೆ. ಓಂ ಸೋಂ ಸೋಮಾಯ ನಮಃ ಈ ಮಂತ್ರ ಜಪ ಒಂದಷ್ಟು ಮಾನಸಿಕ ಶಾಂತಿಯನ್ನು ಕೊಡುತ್ತೆ, ಒಳ್ಳೆಯದು ಕೊಡುತ್ತೆ. ಮಕರ ರಾಶಿಯ ಫಲಾಫಲ ಹೇಗೆ? ಖಂಡಿತ ಮಕರ ರಾಶಿಯವ್ರಿಗೆ ವೆರಿ ಗುಡ್ಡೆ. ಹಲವಾರು ಪ್ರಯತ್ನದಿಂದ ಒಳ್ಳೆಯ ಲಾಭವನ್ನು ತಗೊಳ್ತೀರಾ. ಬಿಸ್ನೆಸ್ಸಲ್ಲಿ ಲಾಭ ಬದೆ, ಎದುರಾಳಿಗಳಿಂದ ಲಾಭವಾಗ್ತದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭವಿದೆ. ಪ್ರಯತ್ನದಿಂದ ಮಕರ ರಾಶಿಯವರಿಗೆ ಖಂಡಿತ ಲಾಭವಿದೆ. ನಥಿಂಗ್ ಟು ವರಿ. ವೆರಿ ಗುಡ್ ಟೈಮ್, ಯೂಸ್ ಮಾಡ್ಕೊಳ್ಳಿ. ಕುಂಭರಾಶಿಯ ಫಲಾಫಲ ಯಾವಾಗಲೂ ಕೂಡ ಹಣಕಾಸಿನ ಚಿಂತನೆ, ಫ್ಯಾಮಿಲಿಯ ಚಿಂತನೆ, ಸಾಲದ ಚಿಂತನೆ ಇವೆಲ್ಲವನ್ನು ನಡೆಸ್ತಕ್ಕಂಥ ದಿನ. ಬಟ್ ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೆಯುತ್ತೆ. ಕೋಪವನ್ನು ನಿಯಂತ್ರಿಸೋಕೆ ಕೊಟ್ಕೊಳ್ಳಿ. ತುಂಬ ಸ್ಟ್ರಿಕ್ಟ್ ಫ್ಯಾಮಿಲಿಯ ಮೇಲೆ ತುಂಬ ಸ್ಟ್ರಿಕ್ಟ್ನೆಸ್ಸನ್ನು ಮಾಡೋದು ಕಡಿಬೇಡಿ. ಸ್ವಲ್ಪ ಮಟ್ಟಿಗೆ ಸಾವಧಾನ ಚಿತ್ತರಾಗಿದ್ದರೆ ಕುಂಭರಾಶಿಯವರಿಗೆ ಒಳ್ಳೆಯ ದಿನ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಲಾಭವೂ ಬರ್ತಕ್ಕಂಥ ದಿನ ಕೂಡ ಹೌದು. ಸಾಧ್ಯವಾದಷ್ಟು ನೀವು ಕೂಡ ದುರ್ಗಾ ಆರಾಧನೆ, ದುರ್ಗಾ ದೇವತೆಯ ಮಂತ್ರ, ಶುಭ ಫಲ ಪ್ರಾಪ್ತಿ. ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ಮೀನರಾಶಿಯ ಫಲವನ್ನು ನೋಡಿದ್ರೆ, ಸೊ ಮೀನರಾಶಿಯವ್ರಿಗೂ ಕೂಡ ಒಳ್ಳೆಯ ಆಸೆ ಆಕಾಂಕ್ಷೆಗಳಿರುತ್ತೆ. ಬಟ್ ಅಫ್ಕೋರ್ಸ್ ನಿಧಾನ, ಮಂದಗತಿ, ಮನಸ್ಸೇ ಬರೋದಿಲ್ಲ. ಬಟ್ ಒನ್ ಥಿಂಗ್, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸುತ್ತೆ. ಮನಸ್ಥಿತಿ ಕ್ರಿಯೇಟಿವ್ ಆಗಿರುತ್ತೆ, ಆದರೆ ದೇಹ ಸಪೋರ್ಟ್ ಮಾಡೋದಿಲ್ಲ. ಇದೊಂದು ಡಿಫಾಲ್ಟ್ ಕಾಣುತ್ತೆ ಮೀನರಾಶಿಯವರಿಗೆ. ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ವ್ಯವಹಾರಸ್ಥರಿಗೆ ಸ್ವಲ್ಪ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ನೋಡಿ, ಪುಷ್ಯ ನಕ್ಷತ್ರ ಬುಧವಾರಗಳೆಂದು ಬಂದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ ಭಾಳ ವಿಶೇಷವಾಗಿ ನೋಡಿ, ಇವೆರಡು ವಸ್ತುಗಳನ್ನು ಹಸುಗಳಿಗೆ ದಾನ ಕೊಡಿ. ಏನು? ನೆನೆಸಿದ ಕಡಲೆ ಹಾಗೆ ಬೆಲ್ಲ. ಪುಷ್ಯ ನಕ್ಷತ್ರ ಇರ್ತಕ್ಕಂಥ ಬುಧವಾರಗಳೊಂದು ಹಸುಗಳಿಗೆ ಏನಾದರೂ ಕೊಟ್ಟರೆ, ಆಗಿಂದಾಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಮನಃಶಾಂತಿ ದೊರಕದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ಈ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ, ಈ ದಿನಗಳೊಂದು, ಈ ವಾರ ಈ ನಕ್ಷತ್ರಗಳು ಬಂದಾಗ ಮ್ಯಾಕ್ಸಿಮಮ್ ತುಂಬ ಪ್ರಶಸ್ತವಾಗುತ್ತೆ. ನೋಡಿ, ಕ್ಯಾಲೆಂಡರಲ್ಲಿ ನೋಟ್ ಮಾಡ್ಕೊಳ್ಳಿ. ಈ ಥರದ ನಕ್ಷತ್ರಗಳಲ್ಲಿ ಹಸುಗಳಿಗೆ ಇವೆರಡು ವಸ್ತುಗಳನ್ನು ಕೊಡೋದ್ರಿಂದ ಖಂಡಿತವಾಗಿ ಮನಃಶಾಂತಿ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ,
ಅರ್ಧಕ್ಕೆ ಕಟ್ಟಾಗುತ್ತಲ್ಲ ವಿದ್ಯಾಭ್ಯಾಸ, ಅದು ಕೂಡ ಉತ್ತಮತೆ ಆಗ್ತಾ ಬರುತ್ತೆ. ಡೆಫಿನೆಟಾಗಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ವಾಸ್ತುವಿನಿಂದ ಹಿಡಿದು ನಿಮಗೆ ನ್ಯೂಮರಾಲಜಿ ಪ್ರಕಾರ ಯಾವ ರೀತಿ ಹೆಸರಿಡಬೇಕಾಗ್ತದೆ, ಅದೇ ರೀತಿಯಾಗಿ ನಿಮ್ಮ ಜಾತಕದ ಫಲವು ಹೇಗಿದೆ, ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ. ಹಾಗೆ ಸ್ನೇಹಿತರೆ, ಅಡೆತಡೆ ವಿಘ್ನಗಳು ಪದೇ ಪದೇ ಬಾಧೆಗೊಳಗಾಗ್ತಾ ಇದ್ದಾರೆ. ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಅಡೆತಡೆ ಬರುತ್ತೆ, ಗುಳುಗುರ ಇನ್ನೇನು ಹತ್ರಕ್ಕೆ ಹೋಗ್ತೀನಿ, ಆದರೆ ಕೈ ತಪ್ಪೋಗ್ತದೆ. ಯಾವುದೇ ವಿಚಾರಗಳಾಗಿರ್ಬೋದು, ವಿಘ್ನ ನಿವಾರಣೆಗೋಸ್ಕರ ನೋಡಿ, ಈ ಪೈರೇಟಲ್ಲಿರ್ತಕ್ಕಂಥ ವಿಘ್ನ ಅಂದರೆ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ. ಈವನ್ ನಿಮ್ಮ ಕೆಲಸದಲ್ಲೂ ಅಡೆತಡೆ ಇದ್ದರೆ ಖಂಡಿತವಾಗಿ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಒಂದು ವಿಚಾರ. ಗಣೇಶನ ಆರಾಧನೆ ಸಕಲ ಇಷ್ಟಾರ್ಥ ವಿರುದ್ಧಿಯನ್ನು ಮಾಡ್ತದೆ. ಖಂಡಿತವಾಗಿ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಾವು ನಿಮಗೆ ವಿಶೇಷವಾಗಿರ್ತಕ್ಕಂಥ ಯಂತ್ರವನ್ನು ಕಳಿಸ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.